ನಮಸ್ಕಾರ ಎಲ್ಲರಿಗೂ. ಸಿಂಪಲ್ ಕುಕ್ ವಿತ್ ಸುಶಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿರ್ತಕ್ಕಂಥ ಎಣ್ಗಾಯಿ ಮಾಡೋಣ, ಆದರೆ ಬದನೆಕಾಯಿಂದ ಅಲ್ಲ. ಇದನ್ನು ನಾನು ಯೂಸ್ ಮಾಡ್ತಾ ಇರೋದು ಈರುಳ್ಳಿ ಮತ್ತು ಹೀರೆಕಾಯಿನ ಯೂಸ್ ಮಾಡಿ ಯಾವ ರೀತಿ ಒಂದು ಸ್ಪೆಷಲ್ ಆಗಿರೋ ಎಣ್ಗಾಯಿನ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಲಾಸ್ಟಲ್ಲಿ ನಾನು ನಿಮಗೆ ಅದರ ಬೆನಿಫಿಟ್ಸ್ ಕೂಡ ಹೇಳ್ತೀನಿ, ಹೆಲ್ತ್ ಟಿಪ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ನಾನು ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ. ಈ ಸಾಂಬಾರು ಈರುಳ್ಳಿಯಿಂದ ಉಪಯೋಗಗಳು ಏನು ಅಂತ ಕೊನೆಗೆ ಹೇಳ್ತಾ ಇದ್ದೀನಿ. ಅದೇ ಥರ ಹೀರೆಕಾಯಿನೂ ತೊಗೊಂಡು ಅದನ್ನು ಸಣ್ಣದಾಗಿ ಹೆಚ್ಕೋಬೇಕು. ಯಾಕೆ ಅಂದರೆ ನಾವು ಮಸಾಲಾನ ಅದರಲ್ಲಿ ಫಿಲ್ ಮಾಡೋಕ್ಕೋಸ್ಕರ ಹೆಚ್ಕೊಂಡಿದ್ದೀನಿ. ಈ ಹೀರೆಕಾಯಿ ಜೊತೆಗೆ ನಾನು ಸಾಂಬಾರು ಈರುಳ್ಳಿನ ಇಷ್ಟು ಕ್ಲೀನಾಗಿ ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಂಡ್ರೆ ಆಮೇಲೆ ಒಗ್ಗರಣೆಲಿ ಚೆನ್ನಾಗಿ ಬೆಂದ ಮೇಲೆ ಯಾವ ರೀತಿ ಅದು ಕುಕ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳಲ್ಲಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಯಾಕಪ್ಪ ಇದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಇದ್ರ ಘಮ ಮತ್ತು ಫ್ಲೇವರ್ ಎರಡೂ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಇವೆರಡನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಬೆಳ್ಳುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಗೊತ್ತಿರೋ ಹಾಗೆ. ಅದ್ರ ಜೊತೆಗೆ ನಾನು ಮೆಣಸಿನ್ಕಾಯಿ ಜೊತೆಗೆ ಖಾರದ ಪುಡಿ ಯಾಕೆ ಅಂದರೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಖಾರದ ಪುಡಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನ ತೊಗೊಂಡಿದ್ದೀನಿ. ಅದೇ ಥರ ಏನು ಮಾಡಿದ್ದೀನಿ, ಶೇಂಗಾನ ಚೆನ್ನಾಗಿ ಹುರಿದ್ಬಿಟ್ಟು ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಎಗೇನ್ ಮತ್ತೆ ನಾನು ಸಪ್ರೇಟ್ ಮಾಡಿ ಕುರ್ಸನಿ ಕಾಳನ್ನ ಸಪ್ರೇಟ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಬೆಲ್ಲ ಬೇಕು ಸ್ವಲ್ಪ ಸಿಹಿಗೆ. ಕುರ್ಸನಿ ಕಾಳು ಮತ್ತು ಶೇಂಗಾನ ಎರಡೂ ಪುಡಿ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಸೊ ಇವಾಗ ನಾನು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನು ಹಾಕಿದ್ದೀನಿ. ನಂತರ ನಾನೇನು ಮಾಡಿದ್ದೀನಿ, ಎಲ್ಲದಕ್ಕೂ ಹೀರೆಕಾಯಿನ ಕಟ್ ಮಾಡ್ಕೊಂಡಿರೋದಕ್ಕೆ ಸ್ಟಫ್ ಮಾಡ್ಕೊಂಡಿದ್ದೀನಿ, ಅಂದರೆ ತುಂಬಿದ್ದೀನಿ ಆ ಮಸಾಲೆ ಪದಾರ್ಥಕ್ಕೆ. ಆ ಮಸಾಲೆ ಪದಾರ್ಥಕ್ಕೆ ತುಂಬ ಆದಮೇಲೆ ಈ ಮಿಕ್ಕಿರ್ತಕ್ಕಂಥ ಮಸಾಲೆ ಪದಾರ್ಥಕ್ಕೆ ನಾನು ಖಾರದ ಪುಡಿ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ನನಗಿಲ್ಲಿ ಒಗ್ಗರಣೆ ಬೇಯ್ತಾ ಇದೆ, ಅದಕ್ಕೆ ನಾನು ಸಾಂಬಾರು ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಮೆಣಸಿನ್ಕಾಯಿನೂ ಹಾಕಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ. ಯಾವಾಗ ಸಾಂಬಾರು ಈರುಳ್ಳಿ ಬೆಂದಾದಮೇಲೆ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಕನ್ಸಿಸ್ಟೆನ್ಸಿಲಿ ಯಾವ ಥರ ಬೆಂದಿದೆ. ಅದೊಂದು ಸ್ವಲ್ಪ ಬಣ್ಣ ಬಿಡ್ತಾ ಇರ್ಬೇಕಾದ್ರೆ ನೀವು ತುಂಬಿಡ್ಕೊಂಡಿರ್ತಕ್ಕಂಥ ಹೀರೆಕಾಯಿನ ಬಾಣಲಿಗೆ ಹಾಕಿಬಿಟ್ಟು ಒಂದು 5 ನಿಮಿಷ ಬಿಡಿ. ಎಣ್ಣೆಲಿ ಬೆಂದಾದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸಿ ಒಂದು 5 ನಿಮಿಷ ಬೆಂದಾದಮೇಲೆ ನೀವು ನಂತರ ಹುಣಸೆ ಹುಳಿ ರಸನ ಅದಕ್ಕೆ ಹಾಕ್ಕೊಳ್ಳಿ. ಏಕೆ ಹುಳಿಗೋಸ್ಕರ ಹಾಕ್ಕೋತೀವಿ. ನೆಕ್ಸ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ನಾನಿಲ್ಲಿ ಮಾಡ್ತಾ ಇರೋದು ಸ್ವಲ್ಪ ಕ್ವಾಂಟಿಟಿ, ಹಾಗಾಗಿ 1 ಚಮಚ ಯೂಸ್ ಮಾಡ್ತಿದ್ದೀನಿ. ಉಪ್ಪು ಹಾಕಿ ಒಂದು 2 ಮಿನಿಟ್ಸ್ ಆದಮೇಲೆ ನಾನು ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಜೊತೆಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದೆ ಜಾಸ್ತಿ, ಯಾಕೆಂದರೆ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅಂತ. ನೆಕ್ಸ್ಟ್ ಎಲ್ಲ ಬೆಂದಾಗಿದೆಯಪ್ಪ ಅಂದಮೇಲೆ ನಾನು ಪುಡಿ ಹಾಕ್ತಾಯಿದ್ದೀನಿ. ಪುಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಕೈ ಆಡಿ ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನಾದ್ರೂ ಹಾಕ್ಕೊಳ್ಳಿ. ಬಿಟ್ಬಿಟ್ಟು ಅದಕ್ಕೆ ಇನ್ನು ಸ್ವಲ್ಪ ನೀರು ಅಥವಾ ಹೆಚ್ಚಿಗೆ ಏನು ಬೇಕೋ ನೀವು ಅದರದ್ದು ಆಲ್ಟರ್ನೇಟಿವ್ ಕರಿ ಸ್ವಲ್ಪ ಬೇಕು ಅಂದಾಗ ನೀವು ರೆಡಿ ಮಾಡ್ಕೋಬೋದು. ಅದಕ್ಕೆ ನಾನು ನೆಕ್ಸ್ಟು ಬೆಲ್ಲ ಹಾಕಿದೆ. ಬೆಲ್ಲನ ಕೊನೆಯಲ್ಲಿ ಯಾಕೆ ಹಾಕಿದೆ ಅಂದರೆ ಸ್ವಲ್ಪ ಖಾರ ಅಥವಾ ಹೆಚ್ಚು ಹುಳಿಗೆ ಅಂಶ ಏನಾದರೂ ಇದ್ದರೆ ಅದು ಕಾಂಪನ್ಸೇಟ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ನಾನು ಬೆಲ್ಲನ ಒಂಚೂರು ಹಾಕಿದೆ. ಖಾರ ಬೇಕು ಅಂದವರು ಬೇಕಿದ್ರೆ ಹೆಚ್ಚಿಗೆ ಖಾರ ಹಾಕ್ಕೋಬೋದು. ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು ಹಾಕಿ, ಯಾಕಂದರೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ಸೇರಿ ಒಂದು ಒಳ್ಳೆ ನಾನು ಹೀರೆಕಾಯಿ ಮತ್ತು ಸಾಂಬಾರು ಈರುಳ್ಳಿನ ಯೂಸ್ ಮಾಡಿಕೊಂಡು ಎಣ್ಗಾಯಿ ಮಾಡಿದೆ. ಈಗ ನಾನು ಇದ್ರ ಬಗ್ಗೆ ಹೆಲ್ತ್ ಟಿಪ್ಸ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಹೀರೆಕಾಯಿಂದ ನಮಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಪ್ಪ ಅಂತಂದರೆ, ಒಂದು 100 ಗ್ರಾಮ್ಸ್ ಅಷ್ಟು ಹೀರೆಕಾಯಿ ತೊಗೊಂಡ್ರೆ ಅದರಲ್ಲಿ ಏನೇನು ಬೆನಿಫಿಟ್ಸು ನೋಡೋಣ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ಫ್ಯಾಟ್ ಕಂಟೆಂಟ್ ಇದೆ, ಆಮೇಲೆ ಫಾಸ್ಫರಸ್ ಇದೆ, ಒಮೆಗಾ 3 ಇದೆ, ಸೋಡಿಯಮ್ ಇದೆ, ಆಮೇಲೆ ವಿಟಮಿನ್ B, C ಮತ್ತು ಎಗೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ ಇದೆ. ಆಮೇಲೆ ಇದು ಹೆಚ್ಚು ನೀರಿನಂಶ ಇರ್ತಕ್ಕಂಥ ಹೀರೆಕಾಯಿ. ಇದನ್ನು ನಮಗೆ ಹೆಲ್ದಿ ಫುಡ್ ಅಂತಲೂ ನಾವು ಕರಿತೀವಿ. ಹೀರೆಕಾಯಿ ತಿನ್ನೋದ್ರಿಂದ ನಮಗೆ ದೇಹದ ಕೆಲವೊಂದಷ್ಟು ಆರೋಗ್ಯಕರವಾದ ಬೆನಿಫಿಟ್ಸು ಕೂಡ ಸಿಗುತ್ತೆ. ಇದು ನಮಗೆ ಉಪಯುಕ್ತ ಕೂಡ ಹೌದು. ನೆಕ್ಸ್ಟ್ ನಾನು ಹೇಳೋದು ಈರುಳ್ಳಿಯಿಂದ ಏನೇನಾಗುತ್ತಪ್ಪ ಅಂತ ಅನ್ನೋದಾದರೆ, ಈರುಳ್ಳಿ ಇದರಲ್ಲಿ ಹೆಚ್ಚು ನೀರಿನಂಶ ಇದೆ, ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಮತ್ತು ಕ್ಯಾಲ್ಶಿಯಂ ಮತ್ತು ಫೈಬರ್ ಕಂಟೆಂಟ್ಸ್ ಇದೆ. ದೇಹದಲ್ಲಿ ಇರ್ತಕ್ಕಂಥ ಕೆಟ್ಟ ನೀರನ್ನ ಹೊರಗಡೆ ಆಗುತ್ತೆ, ಶ್ವಾಸಕೋಶಕ್ಕೆ ಹೆಲ್ಪ್ ಆಗುತ್ತೆ, ಮೂಲವಾದಿ ಸಮಸ್ಯೆ ಇದ್ರೂ ಕೂಡ ಹೋಗುತ್ತೆ, ಕೊಬ್ಬು ಕರಗಿಸುತ್ತೆ,
ಆಮೇಲೆ ಕಣ್ಣಿನ ಎಷ್ಟೋ ನಾವು ಪ್ರಾಬ್ಲಮ್ಸ್ಗಳು ಇದ್ದು ಕೂಡ ಇದು ಹೆಲ್ಪ್ ಮಾಡುತ್ತೆ. ಇನ್ನೂ ಹಲವಾರು ಬೆನಿಫಿಟ್ಸ್ಗಳಿದ್ದಾವೆ. ಹಲವಾರು ಬೆನಿಫಿಟ್ಸ್ಗಳನ್ನ ನಾನು ನೆಕ್ಸ್ಟ್ ಯೂಟ್ಯೂಬ್ ಚಾನಲಲ್ಲಿ ಅಥವಾ ಕುಕ್ಕಿಂಗ್ ಚಾನಲಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೀವು ಪ್ಲೀಸ್ ನನ್ನನ್ನು ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನೇ ಇದ್ದರೂ ನನ್ನ ಹತ್ರ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಹೀಗೆ ನಾನು ಇನ್ನೂ ಹಲವಾರು ಹೆಲ್ತ್ ಬೆನಿಫಿಟ್ಸ್ಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ, ಒಳ್ಳೆ ಜೀವನ ಮಾಡೋಣ. ಸೊ ಇದು ನಮ್ಮ ದೇಹ ಆಗಿರಬೇಕು. ಅದರಿಂದ ನಾನು ನಿಮಗೆ ಕುಕ್ಕಿಂಗ್ ಅಷ್ಟೇ ಅಲ್ಲದಲ್ಲ ಇದರ ಬೆನಿಫಿಟ್ಸ್ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಯಾವುದೇ ತರಕಾರಿಗಳು ಯಾವ ರೀತಿ ತಿನ್ನಬೇಕು, ಏನು ಡಯಟ್ ಪ್ಲಾನು, ಅದನ್ನೆಲ್ಲ ಕೂಡ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಹೀಗಾಗಿ ನಾನು ನಿಮಗೆ ಕೇಳ್ಕೊಡೋದು, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.